ದಿವಂಗತ ತಾಯಿಯವರ 11ನೇ ದಿನದ ಆರಾಧನಾ ಕಾರ್ಯಕ್ರಮವು ಇಂದು ನೆರವೇರುತ್ತಿದ್ದು, ನಾಳೆ ನಡೆಯಲಿರುವ ಕಾರ್ಯಕ್ರಮಕ್ಕೆ ರಾಜ್ಯದ ನಾನಾ ಭಾಗಗಳಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಹಾಗೂ ಸಾರ್ವಜನಿಕರು ಆಗಮಿಸುವ ನಿರೀಕ್ಷೆ ಇದೆ. ಈ ಹಿನ್ನೆಲೆಯಲ್ಲಿ ಸಕಲ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ ಎಂದು ಶಾಸಕ ಎಚ್.ಡಿ. ರೇವಣ್ಣ ಅವರು ತಿಳಿಸಿದ್ದಾರೆ. ಈ ಕುರಿತು ಮಾಧ್ಯಮದವರೊಂದಿಗೆ ಮಾತನಾಡಿರುವ ಅವರು, ಮೊನ್ನೆ ಬೆಂಗಳೂರಿನಿಂದ ಹೊರಟಾಗ ನಮ್ಮ ತಾಯಿಯವರ ಅಂತಿಮ ಯಾತ್ರೆಯಲ್ಲೂ ಲಕ್ಷಾಂತರ ಜನ ಭಾಗವಹಿಸಿದ್ರು. ಅದೇ ರೀತಿ ನಾಳೆಯೂ ಸಹ ನಮ್ಮ ತಂದೆ ತಾಯಿ ಹಾಗೂ ಕುಮಾರಣ್ಣನವರ ಅಭಿಮಾನಿಗಳು ಜಿಲ್ಲೆ, ತಾಲೂಕು ಹಾಗೂ ರಾಜ್ಯದ ವಿವಿಧೆಡೆಯಿಂದ ಆಗಮಿಸಲಿದ್ದಾರೆ. ಆಗಮಿಸುವ ಜನಸ್ತೋಮಕ್ಕೆ ತಕ್ಕಂತೆ ಬೃಹತ್ ಮಟ್ಟದಲ್ಲಿ ಸಿದ್ಧತೆ ಮಾಡಿಕೊಳ್ಳಲಾಗಿತ್ತು. ಕನಿಷ್ಠ 20,000 ಜನರಿಗೆ ಊಟದ ವ್ಯವಸ್ಥೆ ಹಾಗೂ ಆಗಮಿಸುವ ಗಣ್ಯರು ಹಾಗೂ ಸಾರ್ವಜನಿಕರಿಗೆ ಸೂಕ್ತ ಆಸನ ಮತ್ತು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಾಗಿದೆ. ಕೆಲವರಿಗೆ ಆರಾಧನಾ ಪತ್ರಿಕೆಗಳು ತಲುಪಿದ್ದರೂ ಆಹ್ವಾನ ಪತ್ರಿಕೆ ಸಿಗದಿದ್ದರೂ ಸಹ ಅಭಿಮಾನಿಗಳು ಮತ್ತು ಹಿತೈಷಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ತಪ್ಪದೇ ಆಗಮಿಸಿ ದಿವಂಗತ ತಾಯಿಯವರ ಆತ್ಮಕ್ಕೆ ನಮನ ಸಲ್ಲಿಸುವಂತೆ ಮನವಿ ಮಾಡಲಾಗಿದೆ. ರಾಜ್ಯದ ವಿವಿಧ ಮೂಲೆಗಳಿಂದ ಗಣ್ಯರು ಹಾಗೂ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಆಗಮಿಸಲಿರುವ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ದಟ್ಟಣೆ ಅಥವಾ ತೊಂದರೆಯಾಗದಂತೆ ಎಲ್ಲಾ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಸಿದ್ಧತೆಗಳು ಹೆಂಗಾಗಿದೆ ಸರ್? ನಾಳೆ ಎಷ್ಟು ಜನ ಬರೋ ನಿರೀಕ್ಷೆ ಇದೆ? ನಾಳೆ ಸರ್ ಸುಮಾರು 2 ಲಕ್ಷ ಬರುವಂಥ ನಿರೀಕ್ಷೆ ಇದೆ. ಎಲ್ಲ ಥರ ಇವತ್ತು ನಮ್ಮ ತಾಯಿಯರದು 11ನೇ ದಿನದ ಕಾರ್ಯಕ್ರಮ, ಆರಾಧನಾ ಕಾರ್ಯಕ್ರಮ ಇದೆ. ಇವತ್ತು ನಮ್ಮ ಜಿಲ್ಲೆ, ತಾಲೂಕು, ರಾಜ್ಯ ಕಡೆಯಿಂದ ಎಲ್ಲ ನಮ್ಮ ತಂದೆ ಅಭಿಮಾನಿಗಳು, ನಮ್ಮ ತಾಯಿ ಅಭಿಮಾನಿಗಳು, ನಮ್ಮ ಕುಮಾರಣ್ಣರ ಅಭಿಮಾನಿಗಳೆಲ್ಲ ಬರ್ತಾರೆ. ಆದಷ್ಟು ಬಂದು ಅವರೆಲ್ಲ ಮೊನ್ನೆ ಬೆಂಗಳೂರಿಂದ ಹೊರಟಾಗ ನಮ್ಮ ತಾಯಿ 18ನೇ ತಾರೀಕು ನಿಧನರಾದಾಗ ಅಲ್ಲಿಂದ ಲಕ್ಷಾಂತರ ಜನ ಬಂದು ಅವರ ಆತ್ಮಕ್ಕೆ ಶಾಂತಿ ಕೋರಿದ್ದಾರೆ. ಅದೇ ರೀತಿ ಬಂದು ನಾಳೆ ಆರಾಧನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೆಲವು ಕಡೆ ಆರಾಧನಾ ಪತ್ರಿಕೆ ಸಿಕ್ಕಿರುತ್ತೆ, ಸಿಗದಲ್ಲೇ ಇದ್ದರೂ ಇದು ಅವರ ಬರಬೇಕು ಅಂತ ನಾನು ಮನವಿ ಮಾಡಿ. ಈಗ 2 ಲಕ್ಷ ಜನಕ್ಕೆ ಯಾವ ಥರ ಸಿದ್ಧತೆಗಳು? ಎಲ್ಲ ಥರ ಇದೆ. ಒಂದು ಸಾರಿ ಕನಿಷ್ಠ 20,000 ಜನ ಊಟಕ್ಕೆ ವ್ಯವಸ್ಥೆ ಮಾಡಿದೆ ಒಂದು ಹಂತಿ. ಈಗ VIP ಗಳೆಲ್ಲ ಬರ್ತಾರೆ ಸರ್? ಎಲ್ಲ ಥರ ವ್ಯವಸ್ಥೆ ಮಾಡ್ತಾರೆ.